ನವಗ್ರಹಗಳಲ್ಲಿ ಒಂದಾದಂತಹ ಮತ್ತೊಂದು ದೇವರು ಯಾವುದಪ್ಪ ಅನ್ನೋದಾದರೆ ಅದುವೇ ಬುಧ ಗ್ರಹ. ಈ ಬುಧ ಗ್ರಹ ಇರೋದು ಎಲ್ಲಪ್ಪ ಅನ್ನೋದಾದರೆ ತಿರುವನ್ಗಾಡ್ ಎಂಬುವ ಸ್ಥಳದಲ್ಲಿ ಈ ಒಂದು ಬುಧ ಗ್ರಹವನ್ನು ನೋಡಬಹುದಾಗಿದೆ. ಬುಧ ಗ್ರಹ ಅಂತ ತಗೊಂಡಾಗ ಜಾತಕದಲ್ಲಿ ಬುಧ ಗ್ರಹ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೋ ಅಷ್ಟು ಬುದ್ಧಿ ಚೆನ್ನಾಗಿರುತ್ತೆ ಅಂತ, ಹಾಗೆ ಎಷ್ಟು ನೀಚದಲ್ಲಿರ್ತಾನೋ ಅದೇ ರೀತಿಯಾಗಿ ಬುದ್ಧಿ ನೀಚದಲ್ಲಿರುತ್ತೆ ಅಂತ ಅಂದ್ಬಿಟ್ಟು. ಬುಧ ದೋಷ ಬಂತು ಅಂದಾಗ ಬುದ್ಧಿಯಲ್ಲಿ ವ್ಯತ್ಯಯಗಳ ಆಗುತ್ತೆ. ಅದೇ ರೀತಿಯಲ್ಲಿ ಬುಧ ದಶೆ ಚೆನ್ನಾಗಿತ್ತು, ಬುಧ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂತಂದರೆ ಬುದ್ಧಿ ಸ್ಟ್ರಾಂಗ್ ಆಗಿರುತ್ತೆ, ಅದೇ ರೀತಿಯಾಗಿ ಚೆನ್ನಾಗಿ ತಲೆ ಓಡಿಸ್ತಾರೆ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಇಂತಹ ಒಂದು ಬುಧದೇವನ ದೇವಸ್ಥಾನವನ್ನು ತಿರುವನ್ಗಾಡಲ್ಲಿ ನೋಡಬಹುದು. ಮೊದಲಿಗೆ ಬುಧ ದೇವಸ್ಥಾನಕ್ಕೆ ಹೋದಾಗ ಎಲ್ಲ ದೇವಸ್ಥಾನಗಳಂತೆ ಅಂದರೆ ಎಲ್ಲ ನವಗ್ರಹಗಳ ದೇವಸ್ಥಾನದಂತೆ ಇಲ್ಲೂ ಸಹ ಶಿವನ ದೇವಸ್ಥಾನವನ್ನು ನೋಡುತ್ತೇವೆ. ಈ ಒಂದು ಬುಧನ ದೇವಸ್ಥಾನ ಸ್ವಲ್ಪ ರಿನೋವೇಷನ್ ನಡೀತಾ ಇರೋ ಕಾರಣದಿಂದಾಗಿ ಅಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಅಂದರೆ ಧೂಳು ಹಾಗೆ ನೀರು ಇದೆಲ್ಲನೂ ನಾವು ನೋಡಬಹುದಾಗಿದೆ. ಬುಧ ದೇವಸ್ಥಾನವು ಒಟ್ಟಾರೆಯಾಗಿ ಫುಲ್ ಕಲ್ಲಿನಿಂದ ಕಟ್ಟಲ್ಪಟ್ಟಂತಹ ಪ್ರಾಂಗಣಗಳಿಂದ ಅದು ಕೂಡಿದೆ. ಹಾಗೆ ಮುಖಮಂಟಪಗಳಿದೆ, ಹಾಗೆ ಬಲಿಪೀಠಗಳಿದೆ. ಈ ರೀತಿಯಾಗಿ ಶಿವ ಹಾಗೆ ಪಾರ್ವತಿ ಇವರಿಬ್ಬರ ದರ್ಶನವನ್ನು ಶಿವ ಇದ್ದ ಕಡೆ ಪಾರ್ವತಿ ಇದ್ದೇ ಇರ್ತಾರೆ, ಇದನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಏಕಮುಖಿಯಾಗಿ ಕಂಬಗಳು ನಾವು ನೋಡಬಹುದಾಗಿದೆ. ಮಂಟಪಗಳು ಕಂಬಗಳಿಂದ ಕೂಡಿದಂತಹ ಈ ಮಂಟಪಗಳನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಇಲ್ಲಿನ ವಾಸ್ತುಶಿಲ್ಪ ತುಂಬ ಚೆನ್ನಾಗಿದೆ. ಅಂದರೆ ನೋಡಿ, ಈ ಕಲ್ಲುಗಳಲ್ಲಿ ನಿರ್ಮಿತವಾದಂತಹ ಈ ಒಂದು ದೇವಸ್ಥಾನ, ಆ ಕಲ್ಲುಗಳಿಂದ ಕೆಲವೊಂದು ಕೆತ್ತನೆಗಳು ನೋಡಿ, ಕಿಟಕಿಗಳು ಅಂದರೆ ಬೆಳಕು ಬರೋದಕ್ಕೆ ಈ ರೀತಿಯಾದ ಕಿಟಕಿಗಳನ್ನು ನಾವು ನೋಡಬಹುದಾಗಿದೆ. ಒಟ್ಟಾರೆಯಾಗಿ ತುಂಬ ವಿಸ್ತೀರ್ಣವಾಗಿರುವಂತಹ ಈ ಒಂದು ಬುಧನ ದೇವಸ್ಥಾನ ಬುಧ ಶಾಂತಿ ಮಾಡಿಸೋದಕ್ಕೆ, ಬುಧ ಹೋಮಗಳು ಮಾಡಿಸೋದಕ್ಕೆ, ಹಾಗೆ ಬುದ್ಧಿ ಯಾರಿಗೆ ನೀಚ ಸ್ಥಿತಿಯಲ್ಲಿರುತ್ತೋ, ಬುದ್ಧಿ ಯಾರಿಗೆ ಸ್ವಲ್ಪ ಕಡಿಮೆ ಇರುತ್ತೋ ಅವರು ಬುಧ ಗ್ರಹವನ್ನು ಪೂಜಿಸಿದರೆ ಬುದ್ಧಿ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಬುಧ ಗ್ರಹದ ಲಾಭಗಳೆಂದರೆ ಹೆಚ್ಚಿನ ವ್ಯಾಪಾರಕ್ಕಾಗಿ, ಹಾಗೆ ವ್ಯಾಸಂಗಕ್ಕಾಗಿ, ಉದ್ಯೋಗದ ಉನ್ನತಿಗಾಗಿ, ನರಗಳ ಸಂಬಂಧಿತ ರೋಗಗಳ ನಿವಾರಣೆಗಾಗಿ, ವಿವಾಹದ ವಿಳಂಬಿತವಾಗಿದ್ದಲ್ಲಿ, ಸಂತಾನ ದೋಷ ಇದ್ದಲ್ಲಿ, ರಾಜಕೀಯ ಹಾಗೆ ಕಲಾಕ್ಷೇತ್ರದಲ್ಲಿ ಮುಂದುವರಿವಿಕೆಗೆ, ಮಂದ ಬುದ್ಧಿಗೆ, ಸೊ ಇದೆಲ್ಲದಕ್ಕೂ ಬುಧ ಅನ್ನೋನು ತುಂಬಾ ಉಪಯುಕ್ತಕಾರಿಯಾಗಿದ್ದಾನೆ. ಬುಧ ದೇಶ ಚೆನ್ನಾಗಿದ್ದು ಬುಧ ಚೆನ್ನಾಗಿದ್ದ ಅಂತಂದರೆ ಇದೆಲ್ಲದಕ್ಕೂ ಉನ್ನತಿ ಆಗೋದಕ್ಕೆ ಸಹಾಯಕಾರಿಯಾಗಿದೆ. ರಾಜಕೀಯವಾಗಿ ಉನ್ನತಿ ಹೊಂದಬೇಕು, ಹಾಗೆ ಕಲಾಕ್ಷೇತ್ರದಲ್ಲಿ ಮುಂದೆ ಬರಬೇಕು, ಬುದ್ಧಿ ವ್ಯಾಪಾರದಲ್ಲಿ ಚೆನ್ನಾಗಿ ಹೋಗಿ ಲಾಭ ಬರಬೇಕು ಅನ್ನೋದಕ್ಕೆಲ್ಲ ಬುಧ ಚೆನ್ನಾಗಿದ್ದರೆ ಜಾತಕದಲ್ಲಿ ಇದು ಕಾರಣ ಆಗುತ್ತೆ. ಕೆಲವರಿಗೆ ಬುದ್ಧಿ ಮಂದಗತಿಯಲ್ಲಿದ್ದವ್ರಿಗೆ ಬುಧನ ದೋಷಗಳ ನಿವಾರಣೆ ಮಾಡ್ಕೊಂಡು ಶಾಂತಿ ಮಾಡ್ಕೊಂಡವ್ರಿಗೆ ಬುದ್ಧಿ ಚೆನ್ನಾಗಾಗುತ್ತೆ. ಈ ಒಂದು ಬುಧ ದೇವಸ್ಥಾನದಲ್ಲಿ ದೊಡ್ಡದಾದ ಕಲ್ಯಾಣಿ ನೋಡಬಹುದು. ಇದು ಸ್ವಚ್ಛವಾಗಿ ತುಂಬ ಶಾಂತಿಯುತವಾಗಿ ನೋಡ್ತಿದ್ದೇನೆ ಸ್ವಚ್ಛವಾದ ನೀರನ್ನು ಹೊಂದಿರುವ ಈ ಕಲ್ಯಾಣಿ, ಇದರಲ್ಲಿ ಸ್ನಾನ ಮಾಡಿ ಬುಧನ ದರ್ಶನ ಮಾಡಿದ್ರೆ ಇನ್ನೂ ಹೆಚ್ಚಿನ ಫಲಗಳು ಸಹ ಸಿಗ್ತಾ ಹೋಗುತ್ತೆ. ಇಂತಹ ಒಂದು ವಿಡಿಯೋವನ್ನು ಇವತ್ತಿನ ದಿನ ನೋಡ್ತಾ ಬುಧ ದೇವಸ್ಥಾನದ ದರ್ಶನವನ್ನು ಮಾಡ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನೋಡ್ತಾ ಇರಿ ಜ್ಞಾನಮಿತ್ರ ಯೂಟ್ಯೂಬ್ ವಾಹಿನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಮಾಡಿ, ಎಂಕರೇಜ್ ಮಾಡಿ. ಇನ್ನೂ ಹಲವು ದೇವಸ್ಥಾನಗಳನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.